ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೋಸ್ಕರ ನಾನು ರಿಯಲ್ ಕ್ಲೈಂಟ್ ಮೇಲೆ ಹೈಡ್ರಾ ಫೇಶಿಯಲ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳಿದ್ದೀನಿ. ಹಾಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೊ ಇವರ ಸ್ಕಿನ್ನಲ್ಲಿ ಯಾವುದೇ ರೀತಿ ಕನ್ಸರ್ನ್ಸ್ ಇಲ್ಲ, ಬಟ್ ಅನ್ಈವನ್ ಇದೆ, ಸ್ವಲ್ಪ ಡಿಕ್ಲರೇಷನ್ಸ್ ಇದೆ. ಸೊ ಇದನ್ನು ಒಂದೇ ಸಿಟ್ಟಿಂಗಲ್ಲಿ ನಿಮಗೆ 50-60% ಸೂಪರಾಗಿ ರಿಸಲ್ಟ್ ಬರುತ್ತೆ. ಸೊ ನೀವೇ ಲೈವ್ ಆಗಿ ನೋಡ್ಬೋದು. ನಾನು ಫಸ್ಟಿಗೆ ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಹೈಡ್ರಾ ಫೇಶಿಯಲ್ ಕ್ಲೆನ್ಸ್ ಜೆಲ್, ಯಾವುದೇ ರೀತಿ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಇದು. ಸೊ ನಾನು ಯೂಸ್ ಮಾಡ್ತಿರುವಂಥದ್ದು ಹೈಡ್ರಾ ಫೇಶಿಯಲ್ ಜೆಲ್. ನೀವು ಯಾವುದೇ ಫೇಸ್ ಕಿಟ್ ತೊಗೊಂಡು, ಫೇಶಿಯಲ್ ಕಿಟ್ಟು, ಹೈಡ್ರೇಷನ್ ಫೇಶಿಯಲ್ ಕಿಟ್ ತೊಗೊಂಡು ನೀವು ಈ ಹೈಡ್ರಾ ಫೇಶಿಯಲ್ ಮಿಷನ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಹೈಡ್ರಾ ಫೇಶಿಯಲ್ ಕಿಟ್ಟೇ ತೊಗೊಂಡಿದ್ದೀನಿ. ಫಸ್ಟು ಮೈಲ್ಡ್ ಜೆಲ್ಲಿಂದ ಕ್ಲೆನ್ಸ್ ಮಾಡ್ಕೊತಿದ್ದೀನಿ. ಸೊ ಡೀಪ್ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಏನಾದರೂ ಫೇಸ್ ಸ್ವಲ್ಪ ಡರ್ಟಿಯಾಗಿದೆ ಅಂತ ಅನಿಸಿದ್ರೆ ಡಬಲ್ ಕ್ಲೆನ್ಸ್ ಕೂಡ ನೀವು ನೀಟಾಗಿ ಮಾಡ್ಕೋಬೋದು. ಸೊ 1-2 ಮಿನಿಟ್ಸ್ ಆರಾಮ್ಸೆ ನಿಧಾನವಾಗಿ ನಾವು ಕ್ಲೆನ್ಸ್ನ ಮಾಡ್ಕೊಳ್ಳೋಣ. ಸೊ ಡೀಪ್ ಕ್ಲೆನ್ಸು ತುಂಬಾ ಮುಖ್ಯ. ಯಾಕಂದರೆ ಫಸ್ಟು ಪ್ರಾಡಕ್ಟ್ ಏನಿದೆಯೋ ಕ್ಲೆನ್ಸ್ ಮಾಡೋದು, ಅದರಲ್ಲಿ ಕ್ಲೀನ್ ಮಾಡಿದ್ರೇ ನೀವು ನೆಕ್ಸ್ಟು ಪ್ರಾಡಕ್ಟ್ ಹಾಕಬೇಕಾದ್ರೆ ನಿಮಗೆ ಈಸಿಯಾಗಿ ಸ್ಕಿನ್ನು ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಪ್ಲಸ್ ರಿಸಲ್ಟು ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಕಡೆ ನಿಮಗೆ ಒಂದೇ ಒಂದು ಫೇಸಲ್ಲಿ ಒಂದೇ ಒಂದು ಕಾರ್ನರ್ ಕೂಡ ಬಿಡಬಾರ್ದು, ಅಷ್ಟು ನೀಟಾಗಿ ನೀವು ಕ್ಲೆನ್ಸ್ನ ಮಾಡ್ಕೋಬೇಕಾಗತ್ತೆ. ಸೊ ಇಯರ್ಸು, ನೆಕ್ ಹತ್ರ, ನೆಕ್ ಸೈಡ್ಸು ಪ್ರತಿಯೊಂದು. ಸೊ ನಮಗೆ ನೋಡಬೇಕಾದಾಗ ಯಾವ್ಯಾವ ಪಾರ್ಟ್ಸ್ ಕವರ್ ಆಗುತ್ತೋ ಫೇಸಲ್ಲಿ, ಫ್ರಂಟ್ ಪೋರ್ಷನ್ಸ್ ಪ್ರತಿಯೊಂದು ಕವರ್ ಮಾಡಿ. ಸೊ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಾದಮೇಲೆ ಆ ಕ್ಲೆನ್ಸಲ್ಲೇ ಅವ್ರಿಗೆ ರಿಲ್ಯಾಕ್ಸೇಷನ್ಸ್ ಸಿಗುತ್ತೆ. ಸೊ ಹೈಡ್ರಾ ಫೇಶಿಯಲಲ್ಲಿ ನಿಮಗೆ ಮಸಾಜ್ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಒಂದು 5 ಮಿನಿಟ್ಸ್ ಮಾಡಬಹುದು. ಬಟ್ ಅದರಿಂದ ನೀವು ಯಾವ ರೀತಿ ಕ್ಲೆನ್ಸ್ ಮಾಡ್ತೀರೋ ಆ ಕ್ಲೆನ್ಸಿಂಗಲ್ಲೇ ಅವರಿಗೆ ರಿಲ್ಯಾಕ್ಸ್ ಆಗಿ ಅವರು ರೆಸ್ಟಿಂಗಲ್ಲಿ ಇರಬೇಕು. ಸೊ ಕ್ಲೆನ್ಸ್ ಆದಮೇಲೆ ನೀಟಾಗಿ ವೈಪ್ ಮಾಡಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಫೇಸ್ ಮೇಲೆ ಯಾವುದೇ ರೀತಿ ವಾಟರ್ಸ್ ಇರಬಾರ್ದು, ಟಿಶ್ಯೂಯಿಂದ ಚೆನ್ನಾಗಿ ವೈಪ್ ಮಾಡ್ಕೋಬೇಕು. ಸೊ ಇವರು ಸ್ವಲ್ಪ ಕಲರ್ ಅನ್ಈವನ್ ಇರೋದ್ರಿಂದ ನಾನು ಡಿ-ಟ್ಯಾನ್ ಪ್ಯಾಕ್ನ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಡಿ-ಟ್ಯಾನ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಇದಕ್ಕೆ ರಿಸಲ್ಟ್ ಕೊಡೋದಕ್ಕೆ, ಡಿ-ಟ್ಯಾನ್ ಅಪ್ಲಿಕೇಶನ್. ಸೊ ಇದು ನನ್ನ ಮೆಥಡಲ್ಲಿ ನಾನು ಮಾಡುವಂಥ ಹೈಡ್ರಾ ಫೇಶಿಯಲ್. ಸೊ ಈ ರೀತಿ ಮಾಡೋದ್ರಿಂದ ನನ್ನ ಕ್ಲೈಂಟ್ಗೆ ನಾನು ಚೆನ್ನಾಗಿ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಗ್ತಿದೆ. ಫೇಸ್ ಫುಲ್ ಅಪ್ಲಿಕೇಶನ್ ಆದಮೇಲೆ ನೀಟಾಗಿ ಐಬ್ರೋಸ್ಗೆ ಪ್ಲಸ್ ಐ ಹತ್ರ ಹೋಗಬಾರ್ದು, ಇದು ಸ್ವಲ್ಪ ಟಿಂಗ್ಲಿಂಗ್ ಎಫೆಕ್ಟ್ ಇರುತ್ತೆ. ಅದೇ ರೀತಿ ನಿಮಗೆ ಒಂದು ಸಿಟ್ಟಿಂಗಲ್ಲೇ ಇದು ಬಂದು ನಿಮಗೆ ಒಂದು 50-60% ಟ್ಯಾನ್ನ ರೆಡ್ಯೂಸ್ ಮಾಡಿ ಕೊಡುತ್ತೆ. ಸೊ ಟ್ಯಾನ್ ಅಂದರೆ ನೀವು ಬಿಸಿಲಿಗೆ ಹೋಗಿರ್ತೀರ, ನಿಮ್ಮ ನಾರ್ಮಲ್ ಸ್ಕಿನ್ನಿಂದ ನಿಮಗೆ ಸ್ವಲ್ಪ ಸ್ಕಿನ್ ಡಿಕ್ಲರೇಷನ್ ಅಂದರೆ ಕಲರ್ಸ್ ಚೇಂಜ್ ಆಗಿದ್ದರೆ ಅದಕ್ಕೆ ಈ ಡಿ-ಟ್ಯಾನು ಹೆಲ್ಪ್ ಆಗುತ್ತೆ. ಸೊ ಡಿ-ಟ್ಯಾನ್ ಬಂದು ಒಂದು 7 ಮಿನಿಟ್ಸ್ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಲೈಟಾಗಿ ಸ್ವಲ್ಪ ವಾಟರ್ ಸ್ಪ್ರೇ ಅಥವಾ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಸ್ಕ್ರಬ್ಬಿಂಗ್, ಲೈಟ್ ಸ್ಕ್ರಬ್ಬಿಂಗ್, ಬಿಕಾಸ್ ಅವರ ಫೇಸಲ್ಲಿ ಯಾವುದೇ ರೀತಿ ಡೆಡ್ ಸೆಲ್ಸ್ ಏನೂ ಇಲ್ಲ, ಬಟ್ ನೋಸ್ ಮೇಲೆ ಸ್ವಲ್ಪ ನೋಸ್ ಕಾರ್ನರಲ್ಲಿ ಲೈಟಾಗಿದೆ. ಹಾಗಾಗಿ ಫೇಸ್ ಫುಲ್ಲು ಒಂದು 2-3 ಮಿನಿಟ್ಸ್ ಸ್ಕ್ರಬ್ಬಿಂಗ್ ಮಾಡ್ಕೊತಿದ್ದೀನಿ ವಿತ್ ಸ್ಟೀಮಿಂಗ್. ಸೊ ಸ್ಟೀಮಿಂಗ್ ಬಂದರೂ ಹೈಡ್ರಾ ಫೇಶಿಯಲಲ್ಲಿ ಕೊಡಲ್ಲ, ಬಟ್ ಸ್ವಲ್ಪ ನಮಗೆ ಸ್ಕ್ರಬ್ ಮಾಡಬೇಕಾದಾಗ ಅವ್ರದ್ದು ಸ್ವಲ್ಪ ಚಿಕ್ಕ ಡೆಡ್ ಸ್ಕಿಲ್ಸ್, ನೋಸ್ ಪೇನೆಲ್ಲ ಇರೋದ್ರಿಂದ ಅದನ್ನು ಸ್ಮೂತನ್ ಮಾಡೋದಕ್ಕೆ ನಾನು ಸ್ವಲ್ಪ ಸ್ಟೀಮಿಂಗ್ ಕೊಡ್ತಾಯಿದ್ದೀನಿ 3 ಮಿನಿಟ್ಸ್. ಬಿಕಾಸ್ ಹೈಡ್ರಾ ಫೇಶಿಯಲ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಹೈಡ್ರಾ ಫೇಶಿಯಲ್ ಮಾಡೋದು ನಮ್ಮ ಫೇಸಿನ ಹೈಡ್ರೇಷನ್ ಕೊಡೋದಕ್ಕೋಸ್ಕರ. ಅದು ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಕನ್ಸಲ್ಟೇಷನ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಇವಾಗ ನಾನೊಂದು 2-3 ಮಿನಿಟ್ಸ್ ಸ್ಕ್ರಬ್ ಮೈಲ್ಡಾಗಿ ಮಾಡಿಕೊಂಡು, ಮೈಲ್ಡ್ ಅಂದರೆ ಮೈಲ್ಡ್ ಬಿಕಾಸ್ ನಾವಿವಾಗ ಫಸ್ಟ್ ಸ್ಟೆಪ್ ಯೂಸ್ ಮಾಡ್ತಿರೋ ಆ ಸ್ಕ್ರಬ್ಬರ್ ಇದೆಯಲ್ವ, ಅದರಲ್ಲಿ ನಿಮಗೆ ಡೀಪ್ ಸ್ಕ್ರಬ್ ಆಗುತ್ತೆ. ಸೊ ಹಾಗಾಗಿ ತುಂಬ ಮೈಲ್ಡಾಗಿ ಸ್ಕ್ರಬ್ಬಿಂಗ್ನ ನೀವು ಮಾಡಿಬಿಟ್ಟು, ಇದರಿಂದ ನಾನು ವ್ಯಾಲ್ಯೂಮ್ನ ನೋಡಿಕೊಂಡು ಇಟ್ಕೊತಾ ಇದ್ದೀನಿ. ಕೆಲವರಿಗೆ 3-4-5 ತನಕ ಇಡ್ಬೋದು. ಇವಳು ಸ್ವಲ್ಪ ಎಂಗೇಜ್ ಆಗಿರೋದ್ರಿಂದ ಇವರಿಗೆ ನಾನು 3-4 ಮ್ಯಾನೇಜ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಡೀಪ್ ಕ್ಲೆನ್ಸ್ ಆಗುತ್ತೆ, ಸ್ಕ್ರಬ್ ಫುಲ್ಲು ನಿಮಗೆ ನೀಟಾಗಿ ರಿಮೂವ್ ಆಗುತ್ತೆ, ಡೀಪ್ ಕ್ಲೆನ್ಸು ಆಗುತ್ತೆ. ಸೊ ಇದನ್ನು ನೀವು ನೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಸೊ
ಇವಾಗ ರಿಮೂವ್ ಮಾಡಬೇಕಾದಾಗ ನೀವು ಡ್ರೈ ಫೇಸಲ್ಲಿ ಬಿಡಬಾರ್ದು. ರಿಮೂವ್ ಮಾಡುವಾಗ ಇದಕ್ಕೆ ಸ್ವಲ್ಪ ಲೈಟಾಗಿ ಕೊನೆಯಲ್ಲಿ ಲೈಟಾಗಿ ರೋಸ್ ವಾಟರು ಅಥವಾ ವಾಟರು ಸ್ಪ್ರೇ ಮಾಡಿ ಫೇಸಲ್ಲಿ ಬಿಡಬೇಕಾಗತ್ತೆ. ಅದಾದಮೇಲೆ ನೀವು ಈ ರೀತಿ ನಿಧಾನಕ್ಕೆ ರಿಮೂವ್ ಮಾಡಿದ್ರೆ ಈಸಿಯಾಗಿ ಅದು ಬಂದ್ಬಿಡುತ್ತೆ. ನೆಕ್ಸ್ಟು ಅಲೋವೆರಾ ಜೆಲ್ನ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ಅವರ ಫೇಸ್ ಮೇಲಿರುವ ಫೈನ್ ಹೇರ್ಸ್ನ ನಾವು ರಿಮೂವ್ ಮಾಡಬೇಕಿವಾಗ. ಸೊ ಬಿಕಾಸ್ ಅವರಿಗೆ ಸ್ವಲ್ಪ ಫೇಸಲ್ಲಿ ಸೈಡ್ಸಲ್ಲೆಲ್ಲ ಬಂದು ಸೈಡ್ ಲಾಕ್ ಇದೆಯಲ್ಲ ಅಲ್ಲೆಲ್ಲ ಬಂದು ಅವರಿಗೆ ಸ್ವಲ್ಪ ಹೇರ್ಸ್ ಜಾಸ್ತಿ ಇದೆ, ಅಂದರೆ ಫೈನ್ ಹೇರ್ಸು ತುಂಬ ಜಾಸ್ತಿ ಇರೋ ಥರ ಇದೆ. ಸೊ ಹಾಗಾಗಿ ಲೈಟಾಗಿ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಅವ್ರಿಗೆ ನಾನು ಒಂದು ರೇಸರಿಂದ ನೀಟಾಗಿ ಅದನ್ನೆಲ್ಲ ರಿಮೂವ್ ಮಾಡ್ತಿದ್ದೀನಿ. ತುಂಬ ಸ್ಲೋ ಆಗಿ ನಿಧಾನಕ್ಕೆ ಮಾಡಬೇಕು. ಸೊ ನೋಡಿಕೊಂಡು ಅದನ್ನೆಲ್ಲ ತೆಗಿಬೇಕು. ಸೊ ಹೇರ್ಸ್ ಬಂದು ನಾವು ತೆಗಿಬೇಕಾದ್ರೆ ಸ್ವಲ್ಪ ಐಬ್ರೋಸ್ ಹತ್ರ ಕೇರ್ಫುಲ್ಲಾಗಿ ಹೋಗಬೇಕು. ಅದೇ ಥರ ಹೋಲ್ಡಿಂಗ್ ಮೆಥಡ್ ಪ್ರಾಪರಾಗಿರಬೇಕು, ಸಾಫ್ಟ್ ಮೂಮೆಂಟ್ ಇರಬೇಕು. ಇದು ತುಂಬಾ ಮುಖ್ಯ. ಎಲ್ಲದಕ್ಕೂ ನಮಗೆ ಈ ರೇಸರ್ ಯೂಸ್ ಮಾಡೋ ಮೆಥಡ್ ಕಲ್ತ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ, ಒಂದು ಕಾರ್ನರ್ ಬಿಡದೆ. ಬಿಕಾಸ್ ನೋಸ್ ಮೇಲೆಲ್ಲ ಕೂಡ ಅವರಿಗೆ ಸ್ಮಾಲ್ ಫೈನ್ ಹೇರ್ಸು ಇದೆ, ಹಾಗೆ ಸ್ವಲ್ಪ ಲೈಟಾಗಿ ವೈಟ್ ಹೆಡ್ಸು ಇದೆ. ಇದು ಸ್ವಲ್ಪ ಸ್ಕ್ರ್ಯಾಪ್ ಮಾಡುವಾಗ ಅದರಲ್ಲೇ ನಿಮಗೆ ಆ ವೈಟ್ ಹೆಡ್ಸ್ ಕೂಡ ಬಂದುಬಿಡುತ್ತೆ. ಸೊ ನಿಧಾನಕ್ಕೆ ನಾನಿವಾಗ ಹೇರ್ಸ್ನೆಲ್ಲ ರಿಮೂವ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ರಿಮೂವ್ ಮಾಡಿ ಅದೇ ಥರ ನೀವು ಯಾವುದೇ ರೀತಿ ಮರೆಯದೇ ಇರೋ ಥರ ನೋಡ್ಕೊಳ್ಳಿ. ಎಲ್ಲ ಕಡೆ ಕವರ್ ಆಗಬೇಕು ನಿಧಾನಕ್ಕೆ. ಮತ್ತು ಸೈಡ್ಸಲ್ಲಿ ಜಾಸ್ತಿ ಎಂಡ್ ತನಕ ಹೋಗದೆ ಸ್ವಲ್ಪ ನ್ಯಾಚುರಲ್ಲಾಗಿ ಇರೋ ಥರ ನಾನು ಸ್ವಲ್ಪ ಹೇರ್ಸ್ನ ಬಿಟ್ಬಿಟ್ಟು ಮಿಕ್ಕಿದ್ನೆಲ್ಲ ರೇಸ್ ಮಾಡಿ ತೆಗಿತಾ ಇದ್ದೀನಿ. ಸೊ ಹೋಲ್ಡಿಂಗ್ ನೋಡಿ ಹೇಗೆ ಮಾಡ್ತಾಯಿದ್ದೀನಿ. ಸ್ಕಿನ್ನ ಸ್ವಲ್ಪ ಟೈಟಾಗಿ ಹೋಲ್ಡ್ ಮಾಡಿಕೊಂಡು ನಾವು ಡ್ರ್ಯಾಗ್ ಮಾಡಿ ತೆಗಿಬೇಕು. ಯಾವಾಗಲೂ ರೇಸರ್ ಯೂಸ್ ಮಾಡಬೇಕಾದ್ರೆ ಹೇರ್ ಡೈರೆಕ್ಷನ್ ಡೌನ್ ಇದ್ದರೆ ಡೌನ್ವರ್ಡ್ಸೇ ತೊಗೊಂಡೋಗ್ಬೇಕು. ಅಪ್ವರ್ಡ್ಸ್ ಅಂದರೆ ರಿವರ್ಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ಈ ಪ್ಲೇಸಲ್ಲೆಲ್ಲ ಅಷ್ಟೇ. ಇವಾಗ ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ನೋಡ್ಕೊಂಡು ಮಾಡ್ತಿದ್ದೀನಿ. ಈ ಪ್ಲೇಸಲ್ಲಿ ಮಾಡಬೇಕಾದ್ರೆ ನೀವು ಎದ್ದು ನಿಂತ್ಕೊಂಡು ಸ್ವಲ್ಪ ಬೆಂಡ್ ಆಗಿಬಿಟ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇದು ಎರಡೂ ಆದಮೇಲೆ ಸ್ಕಿನ್ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಐಸ್ ಹ್ಯಾಮರ್ ತೊಗೊಂಡು ಐಸ್ನ ಚೆನ್ನಾಗಿ ಅವ್ರಿಗೆ ನಾನು ಇಡ್ತಾಯಿದ್ದೀನಿ. ಸೊ ಮಿನಿಮಮ್ ಒಂದು ಸೆಕೆಂಡ್ಸ್ ಒಂದೊಂದು ಕಡೆ ಇಟ್ಟಾಗ ಅವ್ರಿಗೆ ಸ್ವಲ್ಪ ಕೂಲಿಂಗ್ ಆಗಿರುತ್ತೆ. ಇದರಲ್ಲಿ ನೀವು ಬೇಕಾದರೆ ಜೆಲ್ ಕೂಡ ಅಪ್ಲಿಕೇಶನ್ ಮಾಡಿ ಅದನ್ನು ಇಡ್ಬೋದು. ಇವಾಗ ಲೈಟಾಗಿ ಸೀರಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಸೀರಮ್ ಅಪ್ಲಿಕೇಶನ್ನು ಲೈಟಾಗಿ ಸ್ಪ್ರೇಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಅವರಿಗೊಂದು 3 ಸೀರಮ್ಸ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ವಿಟಮಿನ್ ಸಿ ಗೋಲ್ಡನ್ ಸೀರಮ್ಮು, ಆಮೇಲೆ ಅವ್ರಿಗೆ ಸ್ವಲ್ಪ ಲೈಟಾಗಿ ಕಲರ್ ಬರೋಕ್ಕೆ ನಾರ್ಮಲ್ ಸೀರಮ್ಸು ಯೂಸ್ ಮಾಡಿದ್ದೀನಿ. ಸೊ ಇವಾಗ ಸೀರಮ್ಸ್ ಎಲ್ಲ ಫೇಸ್ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಸ್ಪ್ರೇ ಕಣ್ಣಿಂದ ಸ್ವಲ್ಪ ಹಾಗೆ ಲೈಟಾಗಿ ಅದನ್ನು ಬಿಡ್ತಾಯಿದ್ದೀನಿ. ಸೊ ಈ ಸೀರಮ್ ನಿಮಗೆ ಹಾಕ್ತಾ ಇದ್ದಂಗೂ ಸ್ವಲ್ಪ ಡ್ರೈ ಫೇಸ್ ಆದರೆ ಚೆನ್ನಾಗಿ ಅದು ಬಂದು ಸ್ಕಿನ್ ಬಂದು ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ. ಬಿಕಾಸ್ ಸ್ಪ್ರೇ ಕಣ್ಣಲ್ಲಿ ನಾವು ಸ್ಪ್ರೇ ಮಾಡಿದಾಗ ಅದು ಡೈರೆಕ್ಟಾಗಿ ಸ್ಕಿನ್ನು ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅಬ್ಸರ್ವ್ ಮಾಡ್ಕೊಂಡಂಗೂ ನಾವು ನಿಧಾನಕ್ಕೆ ಸ್ಪ್ರೇ ಮಾಡ್ಕೊತಾ ಇರಬೇಕು. ಸೊ ಅದು ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ದಷ್ಟು ರಿಸಲ್ಟು ಚೆನ್ನಾಗಿ ಬರುತ್ತೆ. ಇವಾಗ ಲೈಟಾಗಿ ಸ್ವಲ್ಪ ಜೆಲ್ ತಗೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಅಪ್ಲಿಕೇಶನ್ ಅಲ್ಲ, ಫುಲ್ ಆಲ್ ಓವರ್ ಫೇಸ್ನ ಅಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. ಸೊ ಅಪ್ಲಿಕೇಶನ್ನು ಮೂಮೆಂಟು ಹ್ಯಾಂಡ್ ಮೂಮೆಂಟು ಎಲ್ಲ ರಿಲ್ಯಾಕ್ಸ್ ಆಗಿರೋ ಥರನೇ ಅವ್ರಿಗೆ ಫೀಲ್ ಆಗಬೇಕು, ಆ ರೀತಿ ನಾವು ಮಾಡಬೇಕು. ಸೊ ಇವಾಗ ಜೆಲ್ ಅಂದರೆ ಇದು ಹೈಡ್ರಾಫೇಶಿಯಲ್ ಜೆಲ್ಲೇ. ನೀವು ಬೇಕಾದರೆ ಅಲೋವೆರಾ ಜೆಲ್ಲಲ್ಲಿ ಕೂಡ ಮಾಡ್ಕೋಬೋದು, ಸೀರಮ್ಸ್ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಹೈಡ್ರಾಫೇಶಿಯಲ್ ಜೆಲ್ ಯೂಸ್ ಮಾಡಿಬಿಟ್ಟು ಅಲ್ಟ್ರಾಸೌಂಡನ್ನು ಮಾಡ್ತಾಯಿದ್ದೀನಿ. ಅಲ್ಟ್ರಾಸೌಂಡ್ ಇವರಿಗೆ ಸ್ವಲ್ಪ ಟ್ಯಾನ್ ಜಾಸ್ತಿ ಇರೋದರಿಂದ ನಾನು ಒಂದು ವ್ಯಾಲ್ಯೂಮ್ ಬಂದು 4ರಿಂದ 5 ಇಟ್ಟು ನಾನು ಮೂಮೆಂಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಫುಲ್ ನಾನೊಂದು 10 ಸ್ಟ್ರೋಕ್ಸ್ ಮಾಡ್ಕೊಂಡಿದ್ದೀನಿ. ಆಲ್ ಓವರ್ ಸ್ಕಿನ್ನು ಒಂದು 3 to 4 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಗೋಲ್ಡನ್ ಸೀರಮ್ನ ಅಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಸೀರಮ್ ಅಂದರೆ ಸ್ವಲ್ಪ ಗ್ಲೋ ಚೆನ್ನಾಗಿ ಬರೋದಕ್ಕೆ, ಟ್ಯಾನ್ ಇರೋದ್ರಿಂದ ಅದೆಲ್ಲ ಸ್ವಲ್ಪ ಡೌನ್ ಮಾಡಿಸ್ಬಿಟ್ಟು ಶೇಡ್ ಡೌನ್ ಮಾಡಿಸಿ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಕೊಡೋದಕ್ಕೋಸ್ಕರ ಗೋಲ್ಡನ್ ಸೀರಮ್ನ ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಅದು ಮಾಡಿಕೊಂಡು ಅದರ ಲೈಟಾಗಿ ಹ್ಯಾಂಡಲ್ಲಿ ಸ್ವಲ್ಪ ಮಸಾಜ್ ಕೊಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅವ್ರಿಗೆ ಫುಲ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನೆಕ್ಸ್ಟದು ಬಂದು ನಾವು ನೆಕ್ಸ್ಟ್ ಯಾವ ಪ್ರೋಬ್ ಯೂಸ್ ಮಾಡ್ತೀವೋ ಆ
ಪ್ರೋಬ್ನ ಆನ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಿಮಗೆ ಎಲ್ಲ RF ಅಂತೀವಿ, ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಇದರ ಹೈಡ್ರಾ ಫೇಶಿಯಲ್ ಮೆಷಿನ್ಸ್ ಪ್ರೋಬ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ನಾನು ಕಂಪ್ಲೀಟ್ ಅದ್ರ ಬಗ್ಗೆ ಮೆಷಿನ್ ಬಗ್ಗೆ ವಿಡಿಯೋ ಮಾಡಿ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಂಥ ಬೇಸಿಕ್ ಇರೋರು ಇಲ್ಲ ಹೈಡ್ರಾ ಫೇಶಿಯಲ್ ಬಗ್ಗೆ ಏನೂ ಗೊತ್ತಿಲ್ಲದವರು, ಝೀರೋ ನಾಲೆಜ್ ಇರೋರು ಕೂಡ ಅದು ನಿಮಗೆ ಅಷ್ಟು ಯೂಸ್ ಆಗುತ್ತೆ. ಸೊ RFನ ಆ ಜೆಲ್ ಅಪ್ಲಿಕೇಶನ್ ಮಾಡಿ ಅದನ್ನು ಒಂದು 3 ಮಿನಿಟ್ಸ್ ಚೆನ್ನಾಗಿ ಮಾಡಿದೆ. ಒಂದು 10 ಸ್ಟ್ರೋಕು ಒಂದೊಂದು ಸೈಡಲ್ಲೂ ಮಾಡಿಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದೊಂದು ನನ್ನ ಸ್ಪೆಷಲ್ ಪ್ಯಾಕು, ಡಿ-ಟ್ಯಾನ್ ಪ್ಯಾಕು. ಸೊ ಪ್ಯಾಕನ್ನ ಇದನ್ನು ಅಪ್ಲಿಕೇಶನ್ ಮತ್ತೊಂದು ಸತಿ ಮಾಡ್ತೀನಿ, ಬಟ್ ಡಿ-ಟ್ಯಾನ್ ಅಲ್ಲ, ಡಿ-ಟ್ಯಾನ್ ಪ್ಯಾಕ್. ಸೊ ಇದನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಇವ್ರಿಗೆ ಸ್ವಲ್ಪ ರಿಸಲ್ಟು ಒಂದೇ ಸತಿಗೆ ಒಂದು 60 to 70% ಬರಬೇಕಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಸೊ ಇವ್ರಿಗೊಂದು ಫಂಕ್ಷನ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬೇಕು. ಹಾಗಾಗಿ ನಾನು ನೆಕ್ಸ್ಟು ಸೆಕೆಂಡ್ ಪ್ಯಾಕ್ ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಇದೊಂದು 10 to 15 ಮಿನಿಟ್ಸ್ ಅವ್ರ ಸ್ಕಿನ್ನಲ್ಲಿ ಇರಬೇಕು. ಆಲ್ ಓವರ್ ಸ್ಕಿನ್ನಿಗೆ ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ಬಂದು ನನ್ನ ಓನ್ ವೇ ಆಫ್ ಡೂಯಿಂಗ್ ಹೈಡ್ರಾ ಫೇಶಿಯಲ್. ಸೊ ಇದನ್ನು 15 ಮಿನಿಟ್ಸ್ ಬಿಟ್ಟಾದಮೇಲೆ ನಾನು ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಸೊ ಈ ಪ್ಯಾಕನ್ನ ನೀಟಾಗಿ ನಾವು ರಬ್ ಮಾಡಿ ನಿಧಾನಕ್ಕೆ ತೆಗಿಬೇಕು. ಸೊ ತುಂಬ ಹಾಶಾಗಿ ರಬ್ ಮಾಡಬಾರ್ದು. ಅದಾದಮೇಲೆ ನಾವು ನೀಟಾಗಿ ಕ್ಲಾತಿಂದ ರಿಮೂವ್ ಮಾಡ್ಕೊಂಬಿಡೋಣ. ಸೊ ಐಸ್ಗೆ ಯಾವುದೇ ರೀತಿ ಒಳಗಡೆ ಹೋಗಬಾರ್ದು, ಆ ಥರ ನೋಡಿಕೊಂಡು ಮಾಡಬೇಕು. ಸ್ಕ್ರಬ್ಬಿಂಗ್ ಆಗಲಿ, ಪ್ರಾಡಕ್ಟ್ ಆಗಲಿ ಯಾವುದೇ ಒಂದು, ಬಿಕಾಸ್ ಅವರೊಂದು ರಿಲ್ಯಾಕ್ಸಲ್ಲಿ ಇರ್ತಾರೆ. ಏನಾದರೂ ಪ್ರಾಡಕ್ಟ್ ಹೋಗೋ ಮೂಮೆಂಟ್ ಅವ್ರಿಗೆ ಗೊತ್ತಾಯ್ತಂದ್ರೇ ಅವ್ರಿಗೆ ಆ ಡಿಸ್ಟರ್ಬೆನ್ಸ್ ಬಂದುಬಿಟ್ರೆ ರಿಲ್ಯಾಕ್ಸ್ ಆಗೋಲ್ಲ. ಸೊ ಇದೆಲ್ಲ ರಿಮೂವ್ ಆದಮೇಲೆ ಕೊನೆಗೆ ಬಂದು ನಾನು ಗ್ಲಾಸ್ ಶೀಟ್ ಯೂಸ್ ಮಾಡಿ ಪೀಲ್ ಆಫ್ ಮಾಸ್ಕ್ನ ಹಾಕ್ತಿದ್ದೀನಿ. ಇದು ಟೈಟ್ನಿಂಗು ಕೊಡುತ್ತೆ, ಬ್ರೈಟ್ನಿಂಗು ಕೊಡುತ್ತೆ, ಎಲ್ಲ ರೀತಿ ಡಿ-ಟ್ಯಾನ್ಗೂ ವೈಟ್ನಿಂಗು ಕೊಡುತ್ತೆ. ಸೊ ಆ ಪ್ಯಾಕನ್ನ ಯೂಸ್ ಮಾಡ್ತಿದ್ದೀನಿ. ಇದು ಪೀಲ್ ಆಫ್ ಪ್ಯಾಕ್. ಇದೊಂದು 20 ಮಿನಿಟ್ಸ್ ಬಿಡಬೇಕು ಕ್ಲೈಂಟ್ ಫೇಸ್ ಮೇಲೆ. ಸೊ 20 ಮಿನಿಟ್ಸ್ 25 ಮಿನಿಟ್ಸಲ್ಲಿ ಸೂಪರ್ವಾಗಿ ಸ್ಕಿನ್ ಅಬ್ಸರ್ವ್ ಮಾಡಿಕೊಂಡು ಅದು ಹೈಡ್ರೇಷನ್ ಕೂಡ ಸ್ಕಿನ್ನಿಗೆ ಕೊಡುತ್ತೆ. ಸೊ ಇಲ್ಲಿ ಬಂದು ಕೆಲವರು ಶೀಟ್ ಮಾಸ್ಕ್ ಯೂಸ್ ಮಾಡ್ತಾರೆ. ನಾನಿಲ್ಲಿ ಶೀಟ್ ಮಾಸ್ಕು ಯೂಸ್ ಮಾಡ್ಬೋದು. ಅವರು ಸ್ವಲ್ಪ ಡಿ-ಟ್ಯಾನ್ ಇಲ್ಲದೆ ಕ್ಲಿಯರ್ ಆಗಿದೆ ಸ್ಕಿನ್ ಅಂದರೆ ಇಟ್ಸ್ ಫೈನ್. ಬಟ್ ಇವ್ರಿಗೆ ಸ್ವಲ್ಪ ಟ್ಯಾನ್ ಎಲ್ಲ ಇರೋದ್ರಿಂದ ರಿಸಲ್ಟ್ ಚೆನ್ನಾಗಿ ಸಿಗಲಿ ಅನ್ನೋಕ್ಕೋಸ್ಕರ ಒಂದು ವೈಟ್ನಿಂಗ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಅಪ್ಲಿಕೇಶನ್ ಈ ರೀತಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಲೇಯರ್ ಬೈ ಲೇಯರ್ ನಿಧಾನವಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಒಂದೇ ಸತಿ ತಿಕ್ಕಾಗಿ ಮಾಡ್ತಾಯಿಲ್ಲ, ಒಂದೊಂದು ಲೇಯರ್ಗೂ ನಾನು ನೋಡಿಕೊಂಡು ಅಪ್ಲಿಕೇಶನ್ನ ಕೊಡ್ತಾಯಿದ್ದೀನಿ. ಸೊ ಇದು ಫೇಸ್ ಫುಲ್ ಅಪ್ಲಿಕೇಶನ್ ಆಗಬೇಕು. ಫೇಸ್ ಫುಲ್ ಅಪ್ಲಿಕೇಶನ್ ಆದಮೇಲೆ ಐಸಿಗೆ ಬಂದು ನಾನು ಒಂದು ಸೂಪರಾಗಿರೋ ಹೈಡ್ರೇಷನ್ ಆಗಿರುವಂಥ ಐ ಪ್ಯಾಕನ್ನು ಇಟ್ಬಿಟ್ಟು ಅದ್ರ ಮೇಲೆ ಐಸ್ಗೂ ನಾನು ಹಾಕಿದ್ದೀನಿ. ಒಂದು 20 ಮಿನಿಟ್ಸ್ ಆದಮೇಲೆ ಒಂದು 5 to 6 ಮಿನಿಟ್ಸ್ ನಾನು LED ಮಾಸ್ಕ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಅದನ್ನು ಕಲರ್ಫುಲ್ ಕಲರಲ್ಲಿ ಬಿಟ್ಬಿಟ್ಟು ನಾನಿವಾಗ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಷ್ಟು ಈಸಿಯಾಗಿ ಎಷ್ಟು ಸೂಪರಾಗಿ ರಿಸಲ್ಟ್ ಇರುತ್ತೆ ನೋಡಿ. ಯಾವುದೇ ರೀತಿ ಎಕ್ಸ್ಟ್ರಾ ಲೈಟ್ಸ್ ಇಲ್ಲ, ಬರೀ ಒಂದೇ ಒಂದು ನಾರ್ಮಲ್ ಲೈಟ್ ಹಾಕಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಹೇಗಿರುತ್ತೆ ಅಂತ. ಸೊ ಅವರ ಮೌತ್ ಹತ್ರ ಇದ್ದಿದ್ದು ಅಂಡರ್ ಐಸ್ದೆಲ್ಲ ನಿಮಗೆ ಒಂದು 60 to 70% ರಿಡ್ಯೂಸ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಫೇಸ್ ಫುಲ್ಲು ಚೇಂಜ್ ಆಗಿರುತ್ತೆ. ಡೀಪ್ ಕ್ಲೆನ್ಸ್ ವಿತ್ ಬ್ಯೂಟಿಫುಲ್ ಆಗಿರುವಂಥ ಕಲರ್ ನಿಮಗೆ ಸಿಕ್ಕಿರುತ್ತೆ. ಜೊತೆಗೆ ಫೇಸ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಸೊ ಕೊನೆಯಲ್ಲಿ ನೀಟಾಗೆಲ್ಲ ಕ್ಲೀನ್ ಆದಮೇಲೆ ನಾನು ಲಿಪ್ ಬಾಮ್ನ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಹಾಕಿಬಿಟ್ಟು ಕೂಡ ನೀವು ಲಿಪ್ ಬಾಮ್ನ ಅಪ್ಲಿಕೇಶನ್ ಮಾಡ್ಬೋದು. ಸೊ ತುಂಬ ರಿಜುವಿನೇಟ್ ಆಗಿದೆ ಅವ್ರ ಫೇಸು, ತುಂಬ ಸೂಪರ್ ರಿಸಲ್ಟ್ ಇದೆ. ಸೊ ನಾನು ಮಾಡೋ ಈ ಮೆಥಡು ಎಲ್ಲ ಕ್ಲೈಂಟ್ಗೂ ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಲಾಸ್ಟಿಗೆ ಸನ್ಸ್ಕ್ರೀನ್ ಹಾಕಿ ಫಿನಿಷ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇದು ಒಂದು ಬಿಗಿನರ್ ಫ್ರೆಂಡ್ಲಿ ಆಗಿರಲಿ ಅನ್ನೋಕ್ಕೋಸ್ಕರ ಡೀಟೇಲ್ ವಿಡಿಯೋ ತೆಗೆದಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 3 ವೀಡಿಯೋಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ನನ್ನ ಕೈಲಾದಷ್ಟು
ಆದಷ್ಟು ಬೇಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ಸೊ ಇದು ಕಂಪ್ಲೀಟ್ ಫ್ರೀ ಆನ್ಲೈನ್ ಕೋರ್ಸು. ಸೊ ಯಾರು ಬೇಕಾದರೂ ನೋಡ್ಬೋದು, ಯಾರು ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಕಂಪ್ಲೀಟ್ ಝೀರೋ ನಾಲೆಜ್ ಇರೋರಿಗೂ ತುಂಬ ಡೀಟೇಲ್ ಆಗಿ ಇದರಲ್ಲಿ ನಾನು ನಾಲೆಜ್ನ ಕೊಡ್ತೀನಿ. ಯಾವುದೇ ರೀತಿ ಡೌಟ್ಸ್ ನಿಮಗಿದ್ರ ಬಗ್ಗೆ, ಹೈಡ್ರಾ ಫೇಶಿಯಲ್ ಬಗ್ಗೆ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ಅದಕ್ಕೆ ತಕ್ಕಂಗೆ ನನ್ನ ಕೈಲಾದಷ್ಟು ನಾನು ನಿಮಗೆ ಆನ್ಸರ್ಸ್ ಕೊಡ್ತೀನಿ, ನನ್ನ ಕೈಲಾದಷ್ಟು ಹೆಲ್ಪ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್. ದಿಸ್ ಇಸ್ ದ ಫೈನಲ್ ರಿಸಲ್ಟ್. ಥ್ಯಾಂಕ್ ಯು ಫಾರ್ ಮೈ ಸ್ವೀಟ್ ಹಾರ್ಟ್ ಕ್ಲೈಂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್.